ಏನು ಮಾಡಬೇಕು ಅನ್ನೋ ಒಂದು ದೂರದೃಷ್ಟಿನೂ ಇಲ್ಲ ಇದರಲ್ಲಿ. ಅದರಿಂದ ನಾನು ಕಂದಾಯ ಸಚಿವರಿಗೆ ಆಗ್ರಹ ಮಾಡ್ತೀನಿ, ನೀವು ಬರ ಘೋಷಣೆ ಮಾಡಿದ ತಕ್ಷಣ ಪರಿಹಾರ ಎಷ್ಟು ಕೊಡ್ತೀರಾ, ಕುಡಿಯೋ ನೀರಿಗೆ ಎಷ್ಟು ಕೊಡ್ತೀರಾ, ಮೇವಿಗೆ ಎಷ್ಟು ಕೊಡ್ತೀರಾ, ಎಲ್ಲೆಲ್ಲಿ ಜಾನುವಾರುಗಳಿಗೆ ಗೋಶಾಲೆಗಳನ್ನು ಮಾಡ್ತೀರಾ, ಇದ್ರ ಬಗ್ಗೆ ಒಂದು ಡೀಟೇಲ್ ಆಗಿ ಹೇಳ್ಬೇಕು. ನೀವು ಸುಮ್ಮನೆ ಬರ ಅಂತ ಘೋಷಣೆ ಮಾಡಿದ್ರೆ ಅಧಿಕಾರಿಗಳು ಏನು ಹಣ ಹೋಗ್ಲಿಲ್ಲ ಅಂದ್ರೆ, ಜಿಲ್ಲಾಧಿಕಾರಿಗಳ ಅಕೌಂಟ್ಗೆ ಹಣ ಹೋಗಿಲ್ಲ ಅಂತಂದ್ರೆ ಅವ್ರಿಗೇನು ಮಾಡಕ್ ಸಾಧ್ಯನೇ ಇಲ್ಲ. ಈಗ ಬರ ಅಂತ ಘೋಷಣೆ ಆದ ತಕ್ಷಣ ಎಲ್ಲ ಜನ ಕೇಳಕ್ ಶುರು ಮಾಡ್ತಾರೆ, ಕುಡಿಯೋ ನೀರು ಕೊಡಿ ಅದೆಲ್ಲ. ಅದರಿಂದ ನೀವು ಇಮಿಡಿಯೇಟ್ ಆಗಿ ಡೀಟೈಲ್ ಬರಕ್ಕೆ ಏನೇನು ಕ್ರಮಗಳನ್ನು ತೆಗೆದುಕೊಂಡಿದ್ದೀರಾ, ಎಷ್ಟು ಹಣ ಬಿಡುಗಡೆ ಮಾಡಿದ್ದೀರಾ, ಹಣ ಎಷ್ಟು ಬಿಡುಗಡೆ ಮಾಡಿದ್ದೀರಾ ಅಂತ ಹೇಳ್ಬೇಕು. ನೀವು ಹಣ ಬಿಡುಗಡೆ ಮಾಡಿದ್ದೀನಿ ಅಂತ ಹೇಳಲಿಲ್ಲ ಅಂತ ಹೇಳಿದ್ರೆ ಅದು ಅರ್ಥನೇ ಇರಲ್ಲ ನಿಮ್ಗೆ. ಮತ್ತೆ ಸರ್ಕಾರ, ಕೇಂದ್ರ ಸರ್ಕಾರದಿಂದ ಬಂದಿರೋ ಹಣ ಮತ್ತೆ ನೀವಷ್ಟು ಅದಕ್ಕೆ ಮ್ಯಾಚಿಂಗ್ ಗ್ರಾಂಟ್ ಹಾಕ್ತೀರಾ, ಇದನ್ನು ಕೂಡ ನೀವು ಬಿಡುಗಡೆ ಮಾಡಬೇಕಾಗಿದೆ. ಡಿಸಿಗಳ ಬಳಿ PD ಅಕೌಂಟ್ ಅಂತ ಹೇಳ್ತಾರೆ. ಏನಾನ ಹೇಳಿದ್ರೆ DC ಅಕೌಂಟಲ್ಲಿ PD ಅಕೌಂಟ್ನ ಬರೋಕ್ಕೆ ಯೂಸ್ ಮಾಡಕ್ ಬರಲ್ಲ. ಸುಮ್ಮನೆ ಅದನ್ನ ಮೂಗಿಗೆ ತುಪ್ಪ ಸವರುವಂತ ಪ್ರಯತ್ನ ಮಾಡಬೇಡಿ. ಕಾನೂನು ಪ್ರಕಾರ PD ಅಕೌಂಟನ್ನು ನೀವು ಯೂಸ್ ಮಾಡಕ್ ಬರಲ್ಲ. ಬರಕ್ಕೆ ಅವ್ರು ಹೇಳಿದ್ದಾರೆ PD ಅಕೌಂಟಲ್ಲಿ 329 ಕೋಟಿ ಇದೆ ಅಂತ. ಅದೆಲ್ಲ ಯೂಸ್ ಮಾಡಕ್ ಬರೋದೇ ಇಲ್ಲ. ಅದರಿಂದ ನಾನು ಈಗಾಗಲೇ ಕಾವೇರಿ ಜನಾಯನ ಪ್ರದೇಶದಲ್ಲೂ ಅಷ್ಟೇ DK ಶಿವಕುಮಾರ್ ಅವರು ಬೆಳೆ ಬೆಳಿಬೇಡಿ ಅಂತ ಹೇಳ್ಬಿಟ್ಟಿದ್ದಾರೆ. ಬೆಳೆ ಬೆಳಿಲಿಲ್ಲ ಅಂದ್ರೆ ಏನು ಮಾಡಬೇಕು ಅಂತ DK ಶಿವಕುಮಾರ್ ಅವರು ಹೇಳಿಲ್ಲ. ಆದರೆ ತಮಿಳುನಾಡಲ್ಲಿ ಆ ಕೊರವೆ ಬೆಳೆಗೆ ಬೆಳೆ ಬೆಳೀರಿ ಅಂತ ಅಲ್ಲಿನ ಮುಖ್ಯಮಂತ್ರಿ ಹೇಳ್ತಾರೆ. ಅಲ್ಲಿನ ಮುಖ್ಯಮಂತ್ರಿ ಬೆಳೆ ಬೆಳೀರಿ ಅಂತಾರೆ, ನಮ್ಮ ಮುಖ್ಯಮಂತ್ರಿ ಬೆಳೆ ಬೆಳಿಬೇಡಿ ಅಂತಾರೆ. ವ್ಯತ್ಯಾಸ ನೋಡಿ. ಅವ್ರ ಕಾನ್ಫಿಡೆನ್ಸ್ ಇದೆ ತಮಿಳುನಾಡಿಗೆ, ನಾವು ನೀರು ತಗೊಂತೀರಿ ಅಂತ. ನಮ್ಮ ಮುಖ್ಯಮಂತ್ರಿಗೆ ಕಾನ್ಫಿಡೆನ್ಸ್ ಇಲ್ಲ, ನೀರು ಹೋಗೇ ಹೋಗ್ತೈತೆ ಅಂತ ಇವ್ರಿಗೆ ಕಾನ್ಫಿಡೆನ್ಸ್. ಇಷ್ಟೇ ವ್ಯತ್ಯಾಸ ಅವ್ರಿಗೂ ನಮ್ಮ ಮುಖ್ಯಮಂತ್ರಿಗಿರುವಂತ ವ್ಯತ್ಯಾಸ. ಆ ದೃಷ್ಟಿಯಿಂದ ಇವತ್ತು ರೈತರಿಗೆ ಮತ್ತು ಕೂಲಿ ಕಾರ್ಮಿಕರಿಗೆ ಕೆಲಸ ಸಿಗಬೇಕು, ಕೆರೆ ಹೂಳೆತ್ತುವಂಥ ವಿಚಾರ ಇರ್ಬೋದು, ಇವೆಲ್ಲದಕ್ಕೂ ಕೂಡ ಅವಕಾಶ ಮಾಡಿಕೊಡಿ. ಈಗಾಗಲೇ ಗುಲ್ಬರ್ಗಾ ಭಾಗದಲ್ಲೆಲ್ಲನೂ ಕೂಡ ಗುಳೆ ಹೋಗೋವಂಥದ್ದು ಹೋಗ್ಬಿಟ್ಟಿದ್ದಾರೆ, ಆಲ್ರೆಡಿ ಹೋಗ್ತಾನೇ ಇದ್ದಾರೆ. ನಾವು ನೋಡ್ತಾ ಇದ್ರಿ ಬೆಂಗಳೂರಲ್ಲಿ, ಎಲ್ಲ ಕಡೆ ಬೆಂಗಳೂರಲ್ಲಿ ಟ್ರ್ಯಾಕ್ಟರ್ಗಳೆಲ್ಲ ಬರ್ತಾನೆ ಇದ್ದಾರೆ. ಬೆಂಗಳೂರು ಕಡೆ ಬರ್ತಾ ಇದ್ದಾರೆ, ಮೈಸೂರು ಕಡೆ ಬರ್ತಾ ಇದ್ದಾರೆ, ಗೋವಾ ಕಡೆ ಹೋಗ್ತಾ ಇದ್ದಾರೆ, ಮಹಾರಾಷ್ಟ್ರದ ಕಡೆ ಹೋಗ್ತಾ ಇದ್ದಾರೆ. ನೀವು ನ್ಯಾಷನಲ್ ಹೈವೇಲ್ಲಿ ಹೋಗ್ಬಿಟ್ರೆ ಟ್ರ್ಯಾಕ್ಟರ್ಗಳ ಮೇಲೆಲ್ಲ ತುಂಬಿಕೊಂಡಿದ್ದಾರೆ ಜನ ಇವರೇ. ಮತ್ತೆ ಅವ್ರ ಮಕ್ಕಳ ವಿದ್ಯಾಭ್ಯಾಸ, ಇವಾಗ ಯಾರ್ಯಾರು ಗುಳೆ ಹೋಗ್ತಾ ಇದಾರಲ್ಲ ಆ ಮಕ್ಕಳು ಶಾಲೆಗೆ ಹೋಗೋದನ್ನ ಬಿಡಿಸ್ಬಿಟ್ಟು ಅವ್ರ ಜೊತೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಅವ್ರ ಮಕ್ಕಳ ವಿದ್ಯಾಭ್ಯಾಸನೂ ಹಾಳಾಗೋತದ 4 ತಿಂಗಳು. ಅದೊಂಥರ ಕರುಣಾಜನಕ ಕತೆ ಅದು. ನಾನು ನೋಡಿದೆ ಮೊನ್ನೆ ಇದರಲ್ಲಿ ಗುಲ್ಬರ್ಗಾದಲ್ಲಿ ಮಗು ಅಳ್ತಾ ಐತೆ, ತಾಯಿ ಟ್ರ್ಯಾಕ್ಟರ್ ಹತ್ತು ಕೂತ್ಬಿಟ್ಟಿದ್ದಾರೆ, ಮಗು 8 ವರ್ಷದ್ದೇನೋ, ನನ್ನ ಹತ್ರ ಫೋಟೋ ಎಲ್ಲ ಇದೆ, ಅಳ್ತಾ ಇದ್ದಾಳೆ. ಟ್ವೀಟು ಮಾಡಿದಿರಿ ನಾವು ಅದನ್ನು. ಅಳ್ತಾ ಇದ್ದಾರೆ, ಹೋಗ್ಬೇಡ ಅಂತೇಳಿ. ಮತ್ತೆ ಮಂಡ್ಯದಲ್ಲಿ ನೀವು ಗುಳೆ ಬಂದಂತ ಮಂಡ್ಯದಲ್ಲಿ ರೇಪ್ ಆಗೋಗಿದೆ. ಗುಳೆ ಬಂದಂತ ಹೆಣ್ಣುಮಗಳು ರೇಪ್ ಆಗಿದೆ. ನಾನು ಅಲ್ಲಿ ಇನ್ಸ್ಪೆಕ್ಟರ್ನೆಲ್ಲ ಕರೆದು ಮಾತಾಡದೆ ಇದ್ರ ಬಗ್ಗೆ. ರೇಟ್ ಅಂದ್ರೆ ಅವ್ರಿಗೆ ಗುಳೆ ಹೋಗೋದು ಒಂದು, ಆದರೆ ಗುಳೆ ಹೋದಂತ ಜನಗಳ ಇರ್ತಕ್ಕಂಥ ಅಭದ್ರತೆ ನಿಜಕ್ಕೂ ಒಂಥರ ಕರುಣಾಜನಕ ಕತೆ. ಅವರು ಬಯಲುಗಳಲ್ಲಿ ಮಲಗ್ತಾರೆ, ಹೊಲಗಳಲ್ಲಿ ಮಲಗ್ತಾರೆ. ಹಾವು ಕಚ್ಚಿನೇ 16 ಜನ ಸತ್ತೋಗಿದ್ದಾರೆ. ಈಗಾಗಲೇ ಹಾವು ಕಚ್ಚಿ ಸತ್ತೋಗಿದ್ದಾರೆ. ರೇಪ್ ಆಗಿದೆ. ಮದ್ದೂರಲ್ಲಿ ಆಗಿರೋದು ರೇಪು, ಮಂಡ್ಯದ ಮದ್ದೂರಲ್ಲಿ ರೇಪ್ ಆಗಿರೋದು. ಅವರೆಲ್ಲ ಬಿಡುಗಡೆನೂ ಕೂಡ ಔಟಿದ್ದಾರೆ. ಸಾಕ್ಷಿಗಳು ಸರಿಯಾದಂಥ ಸಾಕ್ಷಿ ದೊರಕದೆ ಅವರೆಲ್ಲರೂ ಯಾರು ಅಪರಾಧಿಗಳಿದ್ದಾರೆ ಅಷ್ಟು ಜನ ಬಿಡುಗಡೆ ಔಟಿದ್ದಾರೆ.
ಅದರಿಂದ ಈ ಗುಳೆ ಹೋಗೋ ಪದ್ಧತಿಯನ್ನು ತಪ್ಪಿಸ್ಬೇಕು. ಅದರಿಂದ ಸರ್ಕಾರ ಏನು ಕ್ರಮ ತಗೊಂಡಿದೆ, ಈ ಬರ ಘೋಷಣೆ ಮಾಡಿದ್ದೀರಾ, ಗುಳೆ ಹೋಗೋರ ಬಗ್ಗೆ, ಬರಕ್ಕೋಸ್ಕರ ಗುಳೆ ಹೋಗ್ತಾ ಇರೋದು, ಇದ್ರ ಬಗ್ಗೆ ಸರ್ಕಾರ ಏನು ಕ್ರಮ ತೆಗೆದುಕೊಳ್ಳುತ್ತೆ? ಮತ್ತೆ ಆ ಮಕ್ಕಳು ಯಾರು ಗುಳೆ ಹೋಗ್ತಾರಲ್ಲ, ಲಕ್ಷಾಂತರ ಜನ ಹೋಗ್ತಾರೆ, ಆ ಮಕ್ಕಳು, ಆ ಲಕ್ಷಾಂತರ ಮಕ್ಕಳು ವಿದ್ಯಾಭ್ಯಾಸಕ್ಕೆ ಏನು ಕ್ರಮ ಮಾಡ್ತೀರಾ? ಅವ್ರು ಇರೋ ಕಡೆನೇ ಏನಾದರೂ ಶಾಲೆ ಓಪನ್ ಮಾಡ್ತೀರಾ? ಅಥವಾ ಅವರು ಹಳ್ಳಿಗಳಲ್ಲೇ ಇದು ಹಾಸ್ಟೆಲ್ಗಳನ್ನು ಓಪನ್ ಮಾಡಿ ಆ 3 ತಿಂಗಳು ಹಾಸ್ಟೆಲಲ್ಲಿ ಅವ್ರಿಗೆ ಊಟ ಮತ್ತು ವಿದ್ಯಾಭ್ಯಾಸ ಕೊಡುವಂಥ ಕೆಲಸವನ್ನು ಮಾಡ್ತೀರಾ? ಇದನ್ನ ಘೋಷಣೆ ಮಾಡ್ಬೇಕು. ಹಿಂದೆ ಬೊಮ್ಮಾಯಿಯವರಿದ್ದಾಗ ನಾವು ಆ ಥರದ್ದು ಒಂದು ಯೋಜನೆ ತಂದಿದ್ರಿ. ನಾವು ಬೊಮ್ಮಾಯಿಯವರಿದ್ದಾಗ ಯೋಜನೆ ತಂದಿದ್ರಿ. ಅವರು ಟೆಂಟ್ ಶಾಲೆ ಅದನ್ನು ನಾವು ಮಾಡಿದ್ರಿ. ಅವ್ರಿಗೆ ಅಲ್ಲೇ ಊಟ ಕೊಟ್ಟು 3 ತಿಂಗಳು ಅವ್ರನ್ನ ನೋಡ್ಕೊಳ್ಳೋ ಅಂಥ ವ್ಯವಸ್ಥೆಯನ್ನು ಮಾಡಿದ್ರಿ ಹಿಂದೆ. ಈ ಸರ್ಕಾರನ ಅದನ್ನು ಮಾಡುತ್ತೋ ಇಲ್ಲ ಹಣ ಖರ್ಚಾಗುತ್ತೆ, ನಮ್ಮ ಹತ್ರ ಖಜಾನೆ ಖಾಲಿ ಆಗಿದೆ ಅಂತೇಳಿ ಕೈ ತೊಳಿತಾರ ನೋಡಬೇಕು. ಅದರಿಂದ ಸರ್ಕಾರಕ್ಕೆ ಆಗ್ರಹ ಮಾಡ್ತಾ ಇದ್ದೀನಿ, ಈ ಗುಳೆ ಹೋಗೋ ಪದ್ಧತಿ ನಿಜಕ್ಕೂ ಆ ಜನ ಏನಿದ್ದಾರೆ ಅವ್ರಿಗೊಂಥರ ಸಾವು ಬದುಕಿನ ಹೋರಾಟ ಅಂತ ಅನಿಸುತ್ತೆ ನನಗೆ. ಮತ್ತು ಆ ಮಕ್ಕಳ ವಿದ್ಯಾಭ್ಯಾಸನೂ ಕೂಡ ಹಾಳಾಗುತ್ತೆ. ಇದ್ರ ಬಗ್ಗೆ ಸರ್ಕಾರ ಒಂದು ನಿಲುವನ್ನು ಪ್ರಕಟಣೆ ಮಾಡಬೇಕು.